ಏಯ್ ಗಂಗಾ, ನೀನು ಶಾಪದಿಂದ ಸಾಹಿತ್ಯ ಅಂದ್ಕೊಂಡ್ರೆ ನನ್ನನ್ನೇ ಶಾಪವಾಗಿ ಹಿಡ್ಕೊಂಡಿದ್ಯಲ್ಲ, ಯಾಕೆ? ಸತ್ತೋಳು ಹಾಗೆ ಸಾಯ್ದೇನೆ ಮತ್ತೆ ಯಾಕೆ ಜೀವಂತವಾಗಿ ಬದುಕಿ ಬಂದೆ? ನನ್ನ ಜೈಗೆ ದೂರ ಮಾಡ್ತಿದ್ಯಾ? ಎಲ್ಲಿದ್ದೀಯೇ ನೀನು? ಛೇ! ಸರ್, ಕಮಿನ್ ನಾಣಿ. ನಿಮ್ಮ ವೆಲ್ಕಮ್ ಬ್ಯಾಕ್ ಫಂಕ್ಷನ್ ಚೆನ್ನಾಗಿ ನಡೀತು ಅಲ್ವಾ ಸರ್? ಎಸ್ ನಾಣಿ, ಐ ಆಮ್ ಸೋ ಹ್ಯಾಪಿ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದೆ. ಇದರಲ್ಲಿ ನಿತ್ಯ ಮೇಡಮ್ ಅವರು ಒಂದು ಕೈ ಕೂಡ ಇದೆ ಸರ್. ಹೆಚ್ಚು ಕಮ್ಮಿ ಮೇಡಮ್ ಅವರು ಎಲ್ಲ ಹತ್ರ ಇದ್ದು ಏರ್ಪಾಡು ಮಾಡಿದ್ರು. ಅದಕ್ಕೆ ಅಲ್ವಾ ನಾಣಿ ಅವಳಿಗೂ ಥ್ಯಾಂಕ್ಸ್ ಹೇಳಿದ್ದು. ಹಾಗೇನೆ ಮೇಡಮ್ ಅವ್ರ ಬಗ್ಗೆ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೋದಲ್ವಾ ಸರ್? ಶೋರ್ ನಾಣಿ. ನಿಮ್ಮ ಗಂಗಾ ಮೇಡಮ್ ನನ್ನಲ್ಲಿರೋ ಎಲ್ಲ ನೆಗೆಟಿವ್ ಆಲೋಚನೆಗಳನ್ನೂ ಡಿಲೀಟ್ ಮಾಡಿದ್ಲು. ನನ್ನನ್ನು ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ಬದಲಾಯಿಸಿದ್ಲು. ನಾನು ಪೊಲೀಸವ್ರ ಜೊತೆ ಕೈ ಜೋಡಿಸಿ ಆ ಕಳ್ಳರ ಗ್ಯಾಂಗ್ನ ಹಿಡಿಯೋದಕ್ಕೆ ಕಾರಣ ಕೂಡ ನಿಮ್ಮ ಗಂಗಾ ಮೇಡಮ್. ಅವಳು ಯಾವಾಗಲೂ ನನ್ನ ಸುತ್ತ ಇರೋರ ಬಗ್ಗೆ ಯೋಚನೆ ಮಾಡ್ತಾಳೆ. ಅದಕ್ಕೆ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಏನಾದರೂ ಕೆಟ್ಟದಾದ್ರೆ ಅವನು ನಂಬ್ಕೊಂಡಿರೋ ಎಂಪ್ಲಾಯೀಸ್ ಬೀದಿಗೆ ಬರ್ತಾರೆ ಅಂತ ಬಿಸ್ನೆಸ್ ಮ್ಯಾನ್ನ ಟಾರ್ಗೆಟ್ ಮಾಡಿದ್ದ. ಆ ಗ್ಯಾಂಗ್ನ ರಿಸ್ಕ್ ತಗೊಂಡು ಹಿಡ್ಕೊಟ್ಟೆ. ಇದೆಲ್ಲ ನಿಮ್ಮ ಗಂಗಾ ಮೇಡಮ್ ಕಲಿಸಿದ್ದೆ ನಾಣಿ. ಹೌದು ಸರ್, ಗಂಗಾ ಮೇಡಮ್ ಅವ್ರ ಈ ಫಂಕ್ಷನಲ್ಲಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅದೊಂದು ಲೋಪ ಉಳ್ಕೊಂಡಿದೆ ಸರ್. ನಿಮ್ಮ ಮೇಡಮ್ ಫಂಕ್ಷನಲ್ಲಿ ಇಲ್ಲ ಅಂತ ಯಾಕೆ ಅನ್ಕೋತಿದ್ಯಾ ನಾಣಿ? ದಿವ್ಯನ್ ರೂಪದಲ್ಲಿ ಬಂದಿದ್ಲು ಅಲ್ವಾ? ದಿವ್ಯ ಯಾರೂ ಅಲ್ಲ ನಾಣಿ, ಮತ್ತೆ ಹುಟ್ಟಿರೋ ಗಂಗಾನೇ. ನನಗೆ ಗೊತ್ತಾಗ್ತಿದೆ, ಗಂಗಾ ನನಗೋಸ್ಕರ ಮತ್ತೆ ಬಂದಿದ್ದಾಳೆ. ಆ ಜನ್ಮದಲ್ಲಿ ನನ್ನ ಅಮ್ಮನ ಹಾಗೆ ಹೆಂಡತಿ ಹಾಗೆ ನೋಡ್ಕೊಂಡ್ಲು. ಈ ಜನ್ಮದಲ್ಲಿ ಚಿಕ್ಕ ದೇವತೆ ಹಾಗೆ ನನಗೆ ಮನಃಶಾಂತಿ ಕೊಡೋದಕ್ಕೆ ಬಂದಿದ್ದಾಳೆ. ನನ್ನ ಪ್ರಾಣನ ಉಳಿಸೋದಕ್ಕೆ ಬಂದಿದ್ದಾಳೆ. ಈ ರವೆ ಉಂಡೆ ತಿಂದ್ಯಾ? ಸೇಮ್ ನಿಮ್ಮ ಗಂಗಾ ಮೇಡಮ್ ಮಾಡಿರೋ ಹಾಗೇ ಇದೆ. ಅದೇ ರುಚಿ, ಜೀವನದಲ್ಲಿ ಯಾವತ್ತಿಗೂ ಮರ್ತು ಹೋಗದಿರೋ ಅಂಥ ರುಚಿ. ಒಂದ್ಸರಿ ತಿನ್ನೋಡು ನಾಣಿ, ಹೇಗಿದೆಯೋ ಹೇಳು. ಹೌದು ಸರ್, ಅಚ್ಚು ಗಂಗಾ ಮೇಡಮ್ ಅವ್ರು ಮಾಡಿರೋ ಹಾಗೆ ಇದೆ, ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಈ ರುಚಿ ಯಾರೋ ಮಾಡಿದ್ದಕ್ಕೆ ಬಂದಿರೋದಲ್ಲ ನಾಣಿ. ನನ್ನ ದಿವ್ಯ ಬಂಗಾರ ತನ್ನ ಕೈಯಾರೆ ಮಾಡಿರೋದಕ್ಕೆ ಬಂದಿದೆ. ಅದು ಗಂಗನ ಕೈ, ನನ್ನ ಅಭಯ ಹಸ್ತ. ನಾಣಿ, ನೀನು ಕೂಡ ಹಾಗೆ ಫೀಲ್ ಆಗ್ತಿದ್ಯಲ್ವಾ? ಹೌದು ಸರ್. ಇವತ್ತು ನೀವು ಮತ್ತೊಂದು ಒಳ್ಳೆ ಕೆಲಸ ಕೂಡ ಮಾಡಿದ್ರಿ ಸರ್. ಯಾರು ಊಹಿಸ್ದಿರೋ ಕೆಲಸ ಮಾಡಿದ್ರಿ. ಏನ್ ಮಾಡ್ದೆ ನಾಣಿ? ಅಭಿಗೆ ಸಾರಿ ಕೇಳಿದ್ರಲ್ವಾ ಸರ್, ಅದೊಂದು ಮಾತಲ್ಲಿ ಅಭಿನ ನಿಮ್ಮ ಕಡೆ ತಿರುಗಿಸ್ಕೊಂಡ್ರಿ. ಅದನ್ನ ಅಭಿಗೋಸ್ಕರ ಮಾಡಲಿಲ್ಲ ನಾಣಿ, ನಾನು ದಿವ್ಯ ಬಂಗಾರನ್ಗೋಸ್ಕರ ಮಾಡಿದೆ.
ನಾನು ಅಭಿ ಜಗಳ ಮಾಡೋದು ದಿವ್ಯನಿಗೆ ಇಷ್ಟ ಇಲ್ಲ. ನಾವು ಜಗಳ ಮಾಡಿದ್ರೆ ಅವಳು ನೋವು ಅನುಭವಿಸ್ತಾ ಇರ್ತಾಳೆ. ಯಾವ ಕಾರಣಕ್ಕೂ ಕೂಡ ದಿವ್ಯನ್ ಮುಖದಲ್ಲಿ ದುಃಖ ಇರಬಾರ್ದು, ಅವಳ ಕಣ್ಣಲ್ಲಿ ಕಣ್ಣೀರು ಬರಬಾರ್ದು. ಅದಕ್ಕೆ ಅಭಿಗೆ ಸಾರಿ ಹೇಳಿದೆ. ತಪ್ಪೇನೂ ಇಲ್ಲ ಅಲ್ವಾ ನಾಣಿ? ಇಲ್ಲ ಸರ್, ನಿಮ್ಮ ಒಳ್ಳೆ ವ್ಯಕ್ತಿತ್ವ ನನಗೆ ಯಾವತ್ತೂ ಅರ್ಥ ಆಗಿದೆ. ಗಂಗಾ ಮೇಡಮ್ ಅವರು ರೂಪಾ ಮೇಡಮ್ ಅವ್ರ ಮಗಳಲ್ಲ ಅಂತ ಗೊತ್ತಾದ್ರು, ಬಡವ್ರ ಮನೆ ಮಗಳು ಅಂತ ಗೊತ್ತಿದ್ರು ನೀವು ಹಿಂದೇಟ್ ಹಾಕ್ಲಿಲ್ಲ. ಪ್ರೀತಿಸಿದ ಮನಸ್ಸಿಗೆ ಪಟ್ಟಾಭಿಷೇಕ ಮಾಡಿದ್ರಿ. ಕೋಟ್ಯಾಧೀಶ್ವರ ಆಗಿದ್ರು ಒಂದು ಬಡ ಕುಟುಂಬದಲ್ಲಿ ಬೆಳೆದಿರೋ ಹುಡುಗಿನ ಮದುವೆ ಮಾಡ್ಕೊಂಡ್ರಿ. ನಿಮ್ಮ ಒಳ್ಳೆ ಮನಸ್ಸನ್ನು ಮೆಚ್ಚಿ ಆ ದೇವರು ಗಂಗಾ ಮೇಡಮ್ ಅವ್ರನ್ನ ನಿಜವಾಗ್ಲೂ ರೂಪಾ ಮೇಡಮ್ ಅವ್ರ ಮಗಳು ಅಂತ ರುಜು ಮಾಡಿದ್ರಿ. ಇವಾಗ ದಿವ್ಯ ಮೇಲ್ ಕೂಡ ನೀವು ಅಷ್ಟೇ ಪ್ರೀತಿ ತೋರಿಸ್ತಿದ್ದೀರಾ. ಈ ಪ್ರೀತಿಗೆ ಕೂಡ ಆ ದೇವರು ಯಾವುದೋ ಒಂದು ರುಜು ತೋರಿಸ್ತಾನೆ ಸರ್. ದಿವ್ಯ ಬೇರೆಯವಳಲ್ಲ, ನಿಮ್ಮ ಸ್ವಂತದವಳೆ ಅಂತ ಹೇಳ್ತಾನೆ. ಯಾರು ಹೇಳಬೇಕಾಗಿರೋ ಅಗತ್ಯ ಇಲ್ಲ ನಾಣಿ. ದಿವ್ಯಾ ಬೇರೆಯವಳಲ್ಲ, ನನ್ನ ಗಂಗಾ, ನನ್ನ ಬಂಗಾರ, ನನ್ನ ದೇವತೆ, ನನ್ನಮ್ಮ, ನನ್ನ ಸರ್ವಸ್ವ. ನಾಣಿ, ಒಂದ್ಸರಿ ದಿವ್ಯಾ ಅವ್ರ ಅಮ್ಮನ್ ನೋಡ್ಬೇಕು ಅನಿಸ್ತಿದೆ. ದಿವ್ಯನ್ ಬಗ್ಗೆ ಅವ್ರ ಜೊತೆ ಮಾತಾಡ್ಬೇಕು ಅನಿಸ್ತಿದೆ. ಸರಿ ಸರ್, ನಾನು ಆಲ್ರೆಡಿ ಅವ್ರನ್ನ ನೋಡಿದ್ದೀನಿ. ಅವ್ರು ಹೆಚ್ಚಾಗಿ ಮಾತಾಡಲ್ಲ, ತುಂಬಾ ಕಡಿಮೆ ಮಾತಾಡೋದು. ನಿನ್ ಮುಂದೆ ಯಾರಾದ್ರೂ ಹಾಗೆ ನಾಣಿ, ಎಲ್ಲ ನೀನೇ ಮಾತಾಡ್ತಿದ್ರೆ ಎದುರುಗಡೆ ಇದ್ದವ್ರು ಏನ್ ಮಾತಾಡ್ತಾರೆ? ಅಂದ್ರೆ ಸರ್, ಎದುರುಗಡೆಯವರಿಗೆ ಶ್ರಮ ಕೊಡದೇನೆ ಸಹಾಯ ಮಾಡಬೇಕು ಅನ್ನೋದು ತಪ್ಪ? ನನ್ನ ಉದ್ದೇಶ ಏನು ಇಲ್ಲ. ನಾಳೆ ದಿವ್ಯನ ಅವ್ರ ಅಮ್ಮನ ನಮ್ಮ ಮನೆ ಕರ್ಕೊಂಡು ಬಾ ಅಂತೀರಾ? ಬೇಡ ನಾಣಿ. ಮತ್ತೆ ಈಗಷ್ಟೇ ಅವ್ರನ್ನ ನೋಡ್ಬೇಕು ಅಂತ ಹೇಳಿದ್ರಿ. ನಾನೇ ನಿಮ್ ಮನೆಗೆ ಬರ್ತೀನಿ. ನೀವು ನಮ್ಮ ಮನೆಗೆ ಬರ್ತೀರಾ? ಯಾಕೆ ನಾಣಿ, ಬರಬಾರ್ದಾ? ಅದು ನಿಮ್ ಒಳ್ಳೆತನ ಸರ್, ನಿಮ್ ದೊಡ್ಡತನ. ಇಲ್ಲ ನಾಣಿ, ನನ್ ದಿವ್ಯ ಬಂಗಾರನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೇಕು ಅನ್ಸುತ್ತೆ. ನಾಳೆ ಬೆಳಿಗ್ಗೆನೆ ಬರ್ತೀನಿ. ಅವ್ರ ಮನೇಲೇ ಇರ್ತಾರೆ ಅಲ್ವಾ? ಎಲ್ಲರೂ ಇರ್ತಾರೆ ಸರ್, ನಿಮ್ ಪರವಾಗಿ ಅವ್ರ ಹತ್ರ ನಾನು ಮಾತಾಡ್ತೀನಿ. ಬೇಡ ನಾಣಿ, ನಾನೇ ಮಾತಾಡ್ತೀನಿ. ಸರಿ ಸರ್, ಇನ್ನು ನಾನು ಹೊರಡ್ತೀನಿ. ಗುಡ್ ನೈಟ್ ಸರ್. ಗುಡ್ ನೈಟ್ ನಾಣಿ. ಸರ್, ಈ ಸ್ಪಾಟಲ್ಲೇ ಸರ್ ಜೈ ಅವ್ರ ಮಿಸ್ಸಸ್ಗೆ ಆಕ್ಸಿಡೆಂಟ್ ಆಗಿತ್ತು. ಅವರು ಸ್ಪಾಟಲ್ಲೇ ಸತ್ತೋದ್ರು. ಏಳು ವರ್ಷಗಳ ಹಿಂದೆ ನಡೆದಿರೋಂಥ ಆಕ್ಸಿಡೆಂಟ್ ಬಗ್ಗೆ ಇವಾಗ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರಲ್ಲ, ಯಾಕೆ ಇವರು? ಆಕ್ಸಿಡೆಂಟ್ ಯಾವಾಗ ನಡೀತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸ್ವಾಮಿ, ಹೇಗೆ ನಡೀತು ಅನ್ನೋದು ಇಂಪಾರ್ಟೆಂಟ್. ಸಾರ್, ನಾನು ಮನ್ಸಲ್ಲಿ ಮಾತಾಡ್ಕೊಂಡಿದ್ದು ನಿಮ್ಗೆ ಹೇಗೆ ಕೇಳಿಸ್ತು ಸಾರ್? ಕೇಳಿಸ್ಲಿಲ್ಲ, ನೀನು ಹಾಗೆ ಅನ್ಕೋತೀಯ ಅಂತ ನನಗನ್ನಿಸ್ತು. ಹೌದು, ಆಕ್ಸಿಡೆಂಟ್ ಇಲ್ಲೇ ಆಗಿದ್ದ? ಹೌದು ಸಾರ್. ಎಷ್ಟು ಜನ ಹೋದ್ರು? ಒಬ್ಬರೇ ಸಾರ್, ಜೈ ಮಿಸ್ಸಸ್ ಗಂಗಾ ಅವರು. ಅದೇನು, ಕಾರಲ್ಲಿ ಅಷ್ಟು ಜನ ಇದ್ರೆ ಅವಳು ಮಾತ್ರ ಹೇಗೆ ಸತ್ತೋದ್ಲು? ಅದು ಶಾಪ ಅಂತೆ ಸಾರ್. ಓ, ಶಾಪ? ಪಾಪ. ಡೆಡ್ ಬಾಡಿ ಸಿಕ್ತಾ? ಇಲ್ಲ ಸರ್. ಅದೇನು, ಬಾಡಿ ಸಿಗ್ದೇನೆ ಗಂಗಾ ಸತ್ತೋದ್ಲು ಅಂತ ಹೇಗೆ ಕನ್ಫರ್ಮೇಶನ್ ಕೊಟ್ರು? ಅಂದ್ರೆ ಇಲ್ಲಿ ಕೆಳಗಡೆ ಬಿದ್ದ ಬಾಡಿ ಸಿಗೋದು ತುಂಬಾನೇ ಕಷ್ಟ ಸರ್. ಸರ್, ಇದು ತುಂಬ ಆಳವಾಗಿದೆ. ಜೊತೆಗೆ ಕ್ರೂರ ಮೃಗಗಳು ಓಡಾಡ್ತಾ ಇರ್ತವೆ. ಜೀವಂತವಾಗಿ ಹೊರಗೆ ಬರೋದು ತುಂಬ ಕಷ್ಟ ಸರ್. ನೋ ಸ್ವಾಮಿ, ಈ ಸ್ಪಾಟಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗಿದೆ. ಎಲ್ಲರೂ ಸತ್ತು ಹೋಗಿಲ್ಲ, ಕೆಲವರು ಜೀವಂತವಾಗಿ ಹೊರಗೆ ಬಂದಿದ್ದಾರೆ. ಅಟ್ಲೀಸ್ಟ್ ಡೆಡ್ ಬಾಡೀಸ್ ಆದರೂ ಸಿಕ್ಕಿದೆ. ಜೈ ಅವ್ರ ಆಂಟಿ ಈ ಜಾಗದಲ್ಲಿ ತುಂಬ ಹುಡುಕ್ಸಿದ್ರು ಸರ್, ಆದರೆ ನೋ ಯೂಸ್. ಓಕೆ,
ನಾವು ಕೂಡ ಹುಡ್ಕೋಣ. ಈ ಸುತ್ತಮುತ್ತ ಯಾವುದಾದ್ರೂ ಊರಿದೆಯಾ? ಒಂದೆರಡಿದೆ ಸರ್. ಓ, ಈ ಜಾಗಕ್ಕೆ ಹತ್ರವಾಗಿ ಯಾವ ಊರಿದೆ? ರಾಮಾಪುರ ಸರ್. ರಾಮಪುರ. ಸೊ ದೇವಿಪುರದ ಸೊಸೆನ ರಾಮಪುರದಲ್ಲಿ ಹುಡುಕಿದ್ರೆ ಸಿಗೋ ಚಾನ್ಸ್ ಇದೆ ಅಂತ ಆಯ್ತು. ನಡಿ. ಏನ್ರಿ, ಒಂದು ನಿಮಿಷ. 7 ವರ್ಷದ ಹಿಂದೆ ನಿಮ್ಮ ಊರಿಗೆ ಹತ್ತಿರದಲ್ಲಿರೋ ಬೆಟ್ಟದ ಮೇಲೆ ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟಲ್ಲಿ ಗಾಯ ಆದವ್ರನ್ನ ನಿಮ್ಮೂರಲ್ಲೇ ಯಾರಾದರೂ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸಿದ್ರ? ಹೌದು ಸರ್, ಈ ಊರಿನ ದೊಡ್ಡವರು ಒಂದು ಹುಡುಗಿನ ಕಾಪಾಡಿದ್ರು. ವೆರಿ ಗುಡ್. ಆ ದೊಡ್ಡವ್ರ ಮನೆ ಎಲ್ಲಿ? ಅಲ್ಲಿ ಸರ್. ಅಲ್ಲೇನಾ? ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಮನೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಸೂಪರ್ ಸರ್. ನೋಡ್ತಿದ್ರೆ ಕೇಸ್ ಇವತ್ತೇ ಸಾಲ್ವ್ ಆಗೋ ಥರ ಇದೆ. ನೀನ್ ಪ್ರತಿ ಸಾರಿ ಹೀಗೆ ಅನ್ಕೋತೀಯ. ನಮ್ ಡಿಪಾರ್ಟ್ಮೆಂಟ್ ಗಾಡಿ ಮುಂದಕ್ಕೆ ಹೋಗ್ತಿದೆ ಹೊರತು ಈ ಕೇಸ್ ಮುಂದಕ್ಕೆ ಹೋಗ್ತಾ ಇಲ್ಲ. ನೀನ್ ಹೆಚ್ಚು ಆನಂದ ಪಡಬೇಡ, ಕರ್ಕೊಂಡು ಹೋಗ್ತೀನಿ. 10 ತಟ್ಟು. ಯಾರ್ ಬೇಕು ನಿಮ್ಗೆ? ದೊಡ್ಡಯ್ಯನವರು. ಬನ್ನಿ. ಬನ್ನಿ ಸರ್. ದೊಡ್ಡವನವ್ರ ಹತ್ರ ಏನಾಗ್ಬೇಕಿತ್ತು? 7 ವರ್ಷದ ಹಿಂದೆ ದೊಡ್ಡಯ್ಯನವರು ಒಂದು ಹುಡುಗಿನ ಕಾಪಾಡಿದ್ರಂತೆ. ಆ ಹುಡುಗಿ ಇಲ್ಲಿದ್ದಾಳ? ನಂಗೆ ಗೊತ್ತಿಲ್ಲ ಸರ್, ನಾನು ಇತ್ತೀಚೆಗೆ ಬಂದಿದ್ದು. ನೀವೇ ಕೇಳಿ ನೋಡಿ. ನಮಸ್ತೆ ಯಜಮಾನ್ರೇ, ನನ್ನ ಹೆಸರು ಇಳಿಯ ರಾಜ. ನೀವು ಒಂದು ಹುಡುಗಿನ ಕಾಪಾಡಿದ್ರಂತಲ್ವಾ, ಅವಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದೆ. ಅವಳು ಎಲ್ಲಿದ್ದಾಳೆ? ಅಯ್ಯೋ, ಇವ್ರಿಗೆ ಏನಾಗಿದೆ? ಯಾಕೆ ಹಾಗೆ ಆಡ್ತಾ ಇದ್ದಾರೆ? ಸ್ವಲ್ಪ ದಿನಗಳ ಹಿಂದೆ ಅವ್ರನ್ನ ಕಾಪಾಡಿದ ಹುಡುಗಿನ ನೋಡೋದಕ್ಕೆ ಬೆಂಗಳೂರಿಗೆ ಹೋಗಿದ್ರು. ಅಲ್ಲಿ ಏನು ನಡೀತೋ ಗೊತ್ತಿಲ್ಲ. ದೊಡ್ಡಯ್ಯನವ್ರಿಗೆ ಸ್ಟ್ರೋಕ್ ಹೊಡಿತು. ದೊಡ್ಡಯ್ಯ ಕಾಪಾಡಿರೋ ಹುಡುಗಿ ಬಗ್ಗೆ ನಿಮ್ಗೇನು ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಶೇಖರ್ ಅಣ್ಣನಿಗೆ ಗೊತ್ತಿರುತ್ತೆ, ಅವ್ರನ್ನ ಕೇಳಿ. ಅವ್ನು ಎಲ್ಲಿರ್ತಾನೋ ಗೊತ್ತಾ ನಿಮಗೆ? ಗೊತ್ತು ಸರ್. ಸ್ವಾಮಿ ಸರ್, ನೋಟ್ ಮಾಡ್ಕೋ. ಓಕೆ ಸರ್. ನೀವು ಹೇಳಿ. ಯಜಮಾನ್ರೆ, ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಒಂದು ಹುಡುಗಿನ ಆಪತ್ತಿಂದ ಕಾಪಾಡಿದ್ದೀರಾ. ಆ ಒಳ್ಳೆತನ ಎಲ್ಲಿಗೂ ಹೋಗಲ್ಲ. ನಿಮಗೆ ತುಂಬ ಬೇಗ ಹುಷಾರಾಗತ್ತೆ. ತುಂಬ ಥ್ಯಾಂಕ್ಸ್ ಅಮ್ಮ. ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಸರ್. ಸ್ವಾಮಿ ಸರ್. ಚಲೋ ಬೆಂಗಳೂರು. ಓಕೆ ಸರ್. ನಿತ್ಯ, 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 ನಿಂತ್ಕೋ.
ಜೈ, ನೀನಾ? ಗುಡ್ ಮಾರ್ನಿಂಗ್. ಮಾರ್ನಿಂಗ್ ನಿತ್ಯ. ಏನು ಜಾಗಿಂಗ್ ಬಂದಿದ್ಯಾ? ಯಾ, ತುಂಬಾ ದಿನ ಆಯ್ತು ಅಲ್ವಾ? ಜಾಗಿಂಗ್ ಮಾಡ್ಲಿಲ್ಲ ಅಂದ್ರೆ ಏನು? ದೊಡ್ಡ ಆಪರೇಷನ್ ಮಾಡಿದ್ಯಾ ಅಲ್ವಾ? ಇಷ್ಟು ದಿನ ಪಬ್ಲಿಕ್ ನಿನ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ನೋಡಿತ್ತು ಜೈ. ಬಟ್ ಅಜ್ಞಾತದಲ್ಲಿದ್ದು ನೀನು ಮಾಡಿದ ರಿಸ್ಕಿ ಆಪರೇಷನ್ ನಿನ್ನಲ್ಲಿರೋ ಹೀರೋಯಿಸಮ್ನ ಎಲಿವೇಟ್ ಮಾಡ್ತು. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ನಿತ್ಯ. ನೀವೆಲ್ಲರೂ ಕೋಪರೇಟ್ ಮಾಡಿದ್ದಕ್ಕೆ ನಾನು ಇದನ್ನ ಮಾಡೋದಕ್ಕಾಯ್ತು. ಫ್ಯಾಮಿಲಿ ಸಪೋರ್ಟ್ ನನಗೆ ತುಂಬಾ ಸ್ಟ್ರೆಂತ್ ಕೊಡ್ತು. ಐ ಫೀಲ್ ಪ್ರೌಡ್. ಎಸ್ಪೆಷಲಿ ನಾಣಿ, ನೀನು ನಿಮ್ಮ ಹೆಲ್ಪ್ನ ಮರೆಯೋದಕ್ಕೆ ಆಗಲ್ಲ. ಜೈ ಇವಾಗ ನನ್ನ ಲೈನ್ಗೆ ಬರ್ತಿದ್ದಾನೆ. ಜೈನ ಇನ್ನೂ ಇಂಪ್ರೆಸ್ ಮಾಡಬೇಕು. ಅವನ ಜೊತೆ ನಾನು ಇರಬೇಕು. ಕಮ್ ಆನ್ ಜೈ. ನಮ್ಮವರು ಅನ್ಕೊಂಡವ್ರಿಗೆ ಅಲ್ವಾ ನಾವು ಹೆಲ್ಪ್ ಮಾಡ್ತೀವಿ. ವಿ ಆರ್ ವಿತ್ ಯು. ಥ್ಯಾಂಕ್ ಯು ಜೈ. ನೀನಾ? ಎಸ್, ಇಟ್ಸ್ ಮೀ. ಥ್ಯಾಂಕ್ ಯು ACP ಅವರೇ. ನೀವಿಲ್ಲ ಅಂದಿದ್ರೆ ನಿತ್ಯ ಬಿದ್ದೋಗಿರ್ತಿದ್ಲು. ನಾನಿರ್ಬೇಕಾದ್ರೆ ನಿತ್ಯ ಅವ್ರನ್ನ ಬೀಳೋಗ್ ಬಿಡ್ತೀನ? ವಾಟ್? ಐ ಮೀನ್, ನಿಮ್ಮಂತ ಸೆಲೆಬ್ರಿಟಿಗಳು ಅವಾಗವಾಗ ಜಾಗಿಂಗ್ ಬರ್ತಾರೆ ಅಂತ ನಮ್ಮಂತ ಪೊಲೀಸರು ಕಾವಲ್ ಕಾಯ್ತಾ ಇರ್ತಾರೆ. ನಿಮ್ಗೆ ಯಾವ ಅಪಾಯನೂ ಆಗದಿರೋ ಹಾಗೆ ನೋಡ್ಕೋತಾರೆ. ಮುಖ್ಯವಾಗಿ ಜೈ ಅಂತ ಸೆಲೆಬ್ರಿಟಿನ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಥ್ಯಾಂಕ್ ಯು ACP ಅವರೇ. ನಿಮ್ಮ ಡಿಪಾರ್ಟ್ಮೆಂಟ್ ನನ್ನ ಮೇಲೆ ತೋರಿಸ್ತಿರೋ ಕನ್ಸರ್ನ್ಗೆ ನನಗೆ ತುಂಬಾ ಹ್ಯಾಪಿ ಆಗ್ತಿದೆ. ನಮ್ಮ ಡಿಪಾರ್ಟ್ಮೆಂಟ್ಗೆ ನೀವು ಮಾಡಿರೋ ಹೆಲ್ಪು ಅಂಥದ್ದು ಜೈ ಅವರೇ. ಅಷ್ಟು ಈಸಿಯಾಗಿ ನಿಮ್ಮನ್ನ ಮರ್ತೋಗಲ್ಲ. ಓಕೆ, ಐ ವಿಲ್ ಮೂವ್. ಹಾಂ, ಯು ಪ್ಲೀಸ್ ಕ್ಯಾರಿ ಆನ್. ಹಾಂ ನಿತ್ಯ ಅವರೇ, ಜಸ್ಟ್ ಅ ಮಿನಿಟ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನು? ಈ ಮಧ್ಯ ನೀವು ತುಂಬ ಸ್ಲಿಪ್ ಆಗ್ತಾ ಇದ್ದೀರಾ. ಹುಷಾರಾಗಿರಿ. ಪ್ರತಿ ಸಾರಿ ಈ ಇಳೆಯರಾಜ ಇರೋದಿಲ್ಲ ಕಾಪಾಡೋದಿಕ್ಕೆ. ಥ್ಯಾಂಕ್ಸ್. ನನಗೆ ಯಾರ ಹೆಲ್ಪು ಅಗತ್ಯ ಇಲ್ಲ. ಅಗತ್ಯ ಬರುತ್ತೆ. ಮುಂದೆ ಮುಂದೆ ನನ್ನ ಹೆಲ್ಪ್ ನಿಮಗೆ ತುಂಬಾ ಬರುತ್ತೆ. ಸ್ಕ್ರಿಪ್ಟ್ ಅಲ್ಲೇ ಇದೆ ರೀ. ಗೋ ಟು ಹೆಲ್. ವೇಟ್. ಹೇಳೋದನ್ನ ಪೂರ್ತಿಯಾಗಿ ಕೇಳ್ದೇನೆ ಹೋಗ್ತಾ ಇದ್ದೀರಲ್ಲ. ನನಗೆ ಟೈಮ್ ಇಲ್ಲ. ಆಫ್ ಕೋರ್ಸ್ ನಿಮಗೆ ಗುಡ್ ಟೈಮ್ ಇಲ್ಲ, ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ. ವಾಟ್? ಐ ಮೀನ್, ನೆನ್ನೆ ಜೈ ಅವ್ರಿಗೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಆ ಗುಡ್ ನ್ಯೂಸ್ ಹೇಳೋ ಟೈಮ್ ತುಂಬ ಹತ್ತಿರದಲ್ಲಿದೆ ಅಂತಿದ್ದೀನಿ. ಏನು ಆ ನ್ಯೂಸ್? ನಿಮ್ಮ ಸಿಸ್ಟರ್ ಬಗ್ಗೆ ನ್ಯೂಸ್. ಅದು ನ್ಯೂಸ್ ಅಲ್ಲ, ನಾನ್ ಸೆನ್ಸ್. ಓ ರಿಯಲಿ? ಖಂಡಿತವಾಗ್ಲೂ ನಾನ್ ಸೆನ್ಸ್ ಅಲ್ಲ. ಅತಿ ಶೀಘ್ರದಲ್ಲೇ ಗಂಗಾ ಅವ್ರನ್ನ ಮೀಟ್ ಆಗ್ತಿದ್ದೀನಿ. ಅಂದ್ರೆ ಸತ್ತೋಗಿ ಮೇಲೆ ಹೋಗಿ ಭೇಟಿ ಮಾಡ್ತೀರಾ? ನೋ, ನಾಟ್ ಅಟ್ ಆಲ್. ಈ ಭೂಮಿ ಮೇಲೆ ಭೇಟಿ ಮಾಡ್ತೀನಿ. ಇಂಪಾಸಿಬಲ್. ಅವಳು ಸತ್ತು ತುಂಬಾ ವರ್ಷ ಆಗಿದೆ ಅಂತ ನೀವು ಅನ್ಕೋತಾ ಇದ್ದೀರಾ. ಇದ್ದಾಳೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೂ ಕೂಡ ನಮ್ಮಮ್ಮನ ಹಾಗೆ ಹುಚ್ಚಿಡ್ದಿದೆ. ನೋ, ನನಗೇನು ಹುಚ್ಚಿಡ್ದಿಲ್ಲ. ಇವತ್ತು ಅರ್ಲಿ ಮಾರ್ನಿಂಗ್ ಒಂದು ಇಂಪಾರ್ಟೆಂಟ್ ಕ್ಲೂ ಸಿಕ್ಕಿದೆ. ಅದನ್ನು ಹಿಡ್ಕೊಂಡ್ರೆ ನಿಜ ಎಲ್ಲ ಹೊರಗೆ ಬರುತ್ತೆ. ಗೋ ಟು ಹೆಲ್. ಹೆಲ್ಲಲ್ಲ ಮೇಡಮ್, ಹೆವೆನ್ನ ತೋರಿಸ್ತೀನಿ. ನಿಮ್ಗೆ ನಿನ್ನ ಸಿಸ್ಟರ್ನ ತೋರಿಸ್ತೀನಿ. ಕೇಳಿಸ್ತಾ ಇದೆಯಾ ನಿತ್ಯ ಅವ್ರೆ? ಏನ್ ಹೇಳ್ತಿದ್ದಾರೆ ACP ಅವರು? ಕೇಸ್ ಯಾವ್ದು ಇಲ್ವಂತೆ. ಏನಾದ್ರೂ ಇದ್ರೆ ಹೇಳಿ ಅಂತಿದ್ದಾರೆ.